ಲಿಂಗಾಯತ ಸಮುದಾಯಕ್ಕೆ ಯಾವುದೇ ಸೌಲಭ್ಯಗಳಿಲ್ಲ. ನಾವೆಲ್ಲರೂ ಎಲ್ಲ ಸೌಲಭ್ಯಗಳನ್ನ ವಂಚಿತರಾಗಿದ್ವಿ. ಇವತ್ತು ನಾವು ಒಳ್ಳೆ ಭರವಸೆ ಇಟ್ಟಿದ್ದೀವಿ. ಶಂಕರ ಬಿದರಿ ಸರ್ ಅವರು ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಅಧ್ಯಕ್ಷರಾಗಿ ಯುನಾನಿಮಸ್ಸಾಗಿ ಆಯ್ಕೆ ಆಗಿದ್ದಾರೆ. ಅವರಿಂದ ನಾವು ನಿರೀಕ್ಷೆ ಮಾಡೋದಿಷ್ಟೇ, ಎಲ್ಲ ನಮ್ಮ ಸಮಾಜದ ಕಡು ಬಡವರಿಗೆ ಕೂಡ ನ್ಯಾಯ ಸಿಗುವಂಥ ಕೆಲಸ ಮಾಡಬೇಕಂತ. ನಮಗೆ ಇವತ್ತು ನೋಡ್ರಿ, ಕಡು ಬಡವರಿದ್ದಾರೆ, ಅವರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ. ಆಮೇಲೆ ಎಲ್ಲ ಸಮಾಜದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅವರವರ ಭವನಗಳಿದ್ದಾವೆ. ಇವತ್ತು ವಾಲ್ಮೀಕಿ ಭವನ ಇದೆ, ಕನಕ ಭವನ ಇದೆ. ಆದರೆ ನಮ್ಮ ವೀರಶೈವ ಸಮಾಜಕ್ಕೆ ಬೆಂಗಳೂರು ಬಿಟ್ಟರೆ ಯಾವುದೇ ಜಿಲ್ಲೆಯಲ್ಲಿ ಒಂದು ಭವನ ಇಲ್ಲ. ಸೊ ಹಂಗಾಗಿನೇ ಇವತ್ತು ಅವರಿಂದ ನಾವು ಒಳ್ಳೆ ನಿರೀಕ್ಷೆ ಮಾಡ್ತಾ ಇದ್ವಿ. ಅವರು ಸರ್ಕಾರದಲ್ಲೂ ಕೂಡ ಒಳ್ಳೆ ದಕ್ಷಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ನಮ್ಮ ಸಮಾಜಕ್ಕೆ ಕೂಡ ಅದೇ ರೀತಿ ಕೊಂಡೊಯ್ತಾರೆ ನಮ್ಮ ಭರವಸೆ ಇದೆ. ನಾವೆಲ್ಲರೂ ಒಕ್ಕಲಿನಿಂದ ಅವ್ರನ್ನ ಇವತ್ತು ಸ್ವಾಗತ ಮಾಡ್ತಿದ್ವಿ ಅಧ್ಯಕ್ಷರಾಗಿರೋದಕ್ಕೆ. ಅವರಿಂದ ಇನ್ನೂ ಸಮಾಜಕ್ಕೆ ಒಳ್ಳೆ ಕೆಲಸ ಆಗೋದಿದೆ. ಅವರಿಂದ ಭಾಳ ನಿರೀಕ್ಷೆ ಇದೆ. ಇವೆಲ್ಲ ಅವರು ನಡೆಸ್ಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ಮೊದಲನೇದಾಗಿ ಶಂಕರ್ ಬಿದ್ರಿ ಅವರು ಅವಿರೋಧವಾಗಿ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ರಾಯಚೂರು ಜಿಲ್ಲಾ ವತಿಯಿಂದ ನಾವು ಅವರನ್ನು ಅಭಿನಂದಿಸುತ್ತೇವೆ. ವೀರಶೈವ ಸಮಾಜಕ್ಕೆ ಶಿಕ್ಷಣ, ದಾಸೋಹ ಮತ್ತು ವಸತಿ ಯೋಜನೆಯಡಿಯಲ್ಲಿ ಈ ವೀರಶೈವ ವಿದ್ಯಾರ್ಥಿಗಳಿಗೆ ಇಲ್ಲಿ ಮತ್ತು KS ಮತ್ತು IAS ಒಂದು ಕೋಚಿಂಗ್ ಸೆಂಟರ್ನ ತಮ್ಮ ಅಧ್ಯಕ್ಷತೆಯಲ್ಲಿ ತಾವು ಪ್ರಾರಂಭ ಮಾಡಬೇಕು. ಅದೇ ರೀತಿಯಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೂ ಬಾಲಕಿಯರಿಗೂ ವಸತಿ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲಿ ರಾಯಚೂರು ಜಿಲ್ಲಾ ವತಿಯಿಂದ ಕೇಳಿಕೊಳ್ತೇವೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿ ಇವತ್ತು ಶಂಕರ ಬಿದರಿ ಅವರು ಆಯ್ಕೆಯಾಗಿದ್ದಾರೆ. ಅವಿರೋಧಿತವಾಗಿ ಆಯ್ಕೆಯಾಗಿದ್ದಾರೆ. ವಿಶೇಷವಾಗಿ ಇವತ್ತು ಬಳ್ಳಾರಿ ಜಿಲ್ಲಾ ವೀರಶೈವ ಮಹಾಸಭಾದ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾರೆ. ಶಂಕರ್ ಬಿದರಿ ಸಾಹೇಬರು ದೇಶ ಕಂಡಂಥ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ಸಿಕ್ಕಿದ್ದು ಭಾಳ ಸಂತೋಷದ ವಿಷಯ. ಅಂಥ ದಕ್ಷ ಆಡಳಿತಾಧಿಕಾರಿಗಳು ಹೆಚ್ಚಿನದಾಗಿ ನಮ್ಮ ಮಹಾಸಭೆಗೆ ಬಂದರೆ ಮಹಾಸಭೆ ಕೂಡ ಭದ್ರ ಬುನಾದಿಯಾಗಿ ನಿಲ್ತದೆ ಅಂತ ಹೇಳ್ತೀನಿ. ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಇಂಥ ಒಂದು ಸೇವೆ ಮಾಡಲು ಅವ್ರು ಮನಸ್ಸು ಮಾಡಿದ್ರೆ ಅಪರೂಪ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಮಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯಿಂದ ಬಡ ಮಕ್ಕಳಿಗೆ ಹಾಸ್ಟೆಲ್ಸ್ ಆಗಬೇಕು, ಬಾಲಕಿಯರಿಗೆ ಫ್ರೀ ಹಾಸ್ಟೆಲ್ಸ್ ಆಗಬೇಕು. ಇದರಿಂದ ಸಾಕಷ್ಟು ಇನ್ನೂ ನಮ್ಮ ಸಮಾಜದ ಏಳಿಗೆಗಾಗಿ ಅವರು ದುಡಿಬೇಕು. ಎಲ್ಲ ಜಿಲ್ಲಾ ಕೇಂದ್ರದ ಸಮಾಜದ ಭವನಗಳಾಗಬೇಕು. ಎಲ್ಲ ತಾಲೂಕು ಕೇಂದ್ರಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಭವನಗಳಾಗಬೇಕು. ಅದೇ ರೀತಿ ಎಲ್ಲ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರಗೂ ಫ್ರೀ ಹಾಸ್ಟೆಲ್ಸ್ ಆಗಬೇಕು ಎಂಬುದೇ ನಮ್ಮೊಂದು ಆಸೆ. ಸರಿ ಕಡೆ ಸರಿ ಇಲ್ಲಿ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.